टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈ ದೃಶ್ಯ ನೋಡಿ, ಇದು ಕಲಬುರಗಿಯಲ್ಲಿ ಕಂಡುಬಂದ ಚಿತ್ರಣ. ವರ್ಷಧಾರೆಗೆ ಚಿಂಚೋಳಿ ತಾಲೂಕಿನ ಸುಲೇಪೇಟ್, ಕೊರವಿ, ದೇಗುಲಮಡಿ ಸೇರಿ ಹಲವೆಡೆ ಆತಂಕ ಸೃಷ್ಟಿಯಾಗಿದೆ. ರಸ್ತೆ ಮೇಲೆ ನೀರು ರಭಸವಾಗಿ ಹರಿದಿದ್ರಿಂದ ವಾಹನಗಳು ಓಡಾಡೋಕೆ ಕಷ್ಟವಾಗಿದೆ. ನೀರಿನ ಸೆಳೆತ ಹೆಚ್ಚಾಗಿದ್ರಿಂದ ಸವಾರರು ರಸ್ತೆ ಬದಿಯ ನಿಂತು ಕಾಲ ಕಳೆಯುವಂತಾಯಿತು. ಕೊಪ್ಪಳದಲ್ಲಿ ಮಳೆಯಿಂದಾಗಿ ತೊಂಡಿಹಾಳ ಹಳ್ಳ ಉಕ್ಕಿ ಹರಿದಿದೆ. ಹಳ್ಳ ತುಂಬಿದ್ರಿಂದ ರಸ್ತೆ ದಾಟಲಾಗದೆ ವಿದ್ಯಾರ್ಥಿಗಳು, ವೃದ್ಧರು ಪರದಾಡುವಂತಾಗಿತ್ತು. ಸಮಸ್ಯೆ ಸರಿಪಡಿಸಿ ಅಂತ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಿದ್ದು ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಂದಿನಿಂದ ಜುಲೈ 23ರವರೆಗೂ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಜಾರಿ ಮಾಡಲಾಗಿದೆ. ನದಿ ತೀರ, ಕೆರೆ ಕಟ್ಟೆಗಳ ಬಳಿ ತೆರಳದಂತೆ ಜನರಿಗೆ ಸೂಚನೆ ನೀಡಿದ್ದಾರೆ. ಅರಮನೆ ನಗರಿ ಮೈಸೂರು ಕಾಂಗ್ರೆಸ್ ಸಾಧನಾ ಸಮಾವೇಶಕ್ಕೆ ಸಜ್ಜಾಗಿದೆ. ಇಂದು ಕಾಂಗ್ರೆಸ್ ಸರ್ಕಾರ ತನ್ನ ಸಾಧನೆಯನ್ನ ಜನರ ಮುಂದಿಡಲಿದೆ. ಮೈಸೂರು ನಗರದಲ್ಲಿ ಬರೋಬ್ಬರಿ 2600 ಕೋಟಿ ವೆಚ್ಚದ ಕಾಮಗಾರಿಯ ಶಂಕುಸ್ಥಾಪನೆ ಮಾಡಲಾಗ್ತಿದೆ. ಇದಕ್ಕಾಗಿಯೇ ಕಾಂಗ್ರೆಸ್ ಸರಿಸುಮಾರು 1 ಲಕ್ಷ ಜನರನ್ನ ಸೇರಿಸುವ ಗುರಿ ಹೊಂದಿದೆ. ಇನ್ನು ವೇದಿಕೆಯ ಮುಂಭಾಗ ನಿರ್ಮಾಣ ಮಾಡಿರುವ ವಿಶೇಷ ರ್ಯಾಂಪ್ ಎಲ್ಲರ ಗಮನ ಸೆಳೆಯುತ್ತಿದೆ. ಇದೇ 200 ಮೀಟರ್ ರ್ಯಾಂಪ್ನ ಮೇಲೆ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆ ವೆಂಕಟೇಶ್ ನಡೆದು ಬರಲಿದ್ದಾರೆ. ಈ ಎಲ್ಲ ಸಿದ್ಧತೆಗಳನ್ನು ನೋಡ್ತಿದ್ರೆ ಸಿಎಂ ಸಿದ್ದರಾಮಯ್ಯ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ಹಾಲಿನ ವ್ಯಾಪಾರ ಮಾಡೋರಿಗೂ ಲಕ್ಷ ಜಿಎಸ್ಟಿ, ತಳ್ಳೋ ಗಾಡಿ ವ್ಯಾಪಾರಿಗೂ ಬರೋಬ್ಬರಿ 40 ಲಕ್ಷ ರೂಪಾಯಿ ತೆರಿಗೆ ಬರೆ. ಟ್ಯಾಕ್ಸ್ ಕಟ್ಟದಿದ್ರೆ ವ್ಯಾಪಾರವನ್ನೇ ಸೀಸ್ ಮಾಡೋ ಎಚ್ಚರಿಕೆ. ಈ ತೆರಿಗೆ ಆಘಾತದಿಂದ ಕಂಗಾಲಾದ ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರಿಗಳು ಯುಪಿಐ ಪೇಮೆಂಟ್ಗೆ ಕೈ ಮುಗಿತಿದ್ದಾರೆ. ಲಕ್ಷ ತೆರಿಗೆ ಭೀತಿಯಿಂದ ಅನೇಕ ವರ್ತಕರು ಗೂಗಲ್ ಪೇ, ಫೋನ್ ಪೇ ಸಹವಾಸವೇ ಬೇಡ ಅಂತ ಅಂಗಡಿಗಳ ಮುಂದೆ ನೋ ಗೂಗಲ್ ಪೇ, ನೋ ಫೋನ್ ಪೇ, ಓನ್ಲಿ ಕ್ಯಾಶ್ ಅಂತ ಬೋರ್ಡ್ಗಳನ್ನು ಹಾಕಿದ್ದಾರೆ. ಇದರಿಂದ ಅರ್ಧದಷ್ಟು ವ್ಯಾಪಾರಕ್ಕೆ ಹೊಡೆತ ಬಿದ್ದಿದೆ ಅಂತ ವ್ಯಾಪಾರಿಗಳು ನೋವು ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಬೇಕರಿ, ಕಾಂಡಿಮೆಂಟ್ಸ್, ಟೀ ಅಂಗಡಿಗಳಿಗೆ ಲಕ್ಷ ರೂಪಾಯಿ ತೆರಿಗೆ ಕಟ್ಟಲು ನೋಟಿಸ್ ನೀಡಿರೋ ವಿಚಾರದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತೆ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿದೆ. ವ್ಯಾಪಾರಿಗಳು ನೋಟಿಸ್ ನೀಡಿರೋ ಕಚೇರಿಗೆ ತೆರಳಬೇಕು, ಸೂಕ್ತ ದಾಖಲಾತಿಗಳನ್ನು ನೀಡಿ ವಿವರಣೆ ನೀಡಬೇಕು. ಅಲ್ಲಿ ತೆರಿಗೆ ವಿನಾಯಿತಿ ಇರೋ ಸರಕು ಸೇವೆಗಳನ್ನು ಹೊರತುಪಡಿಸಿ ತೆರಿಗೆ ಇರೋ ಸರಕುಗಳಿಗೆ ಮಾತ್ರ ತೆರಿಗೆ ವಿಧಿಸ್ತಾರೆ. ವಾರ್ಷಿಕ 40 ಲಕ್ಷ ವಹಿವಾಟು ಮೇಲ್ಪಟ್ಟವರು ಜಿಎಸ್ಟಿ ನೋಂದಣಿ ಪಡೆದುಕೊಳ್ಬೇಕು. ಈಗಾಗಲೇ 90% ವ್ಯಾಪಾರಿಗಳಿಂದ ರಾಜಿ ತೆರಿಗೆ ಪದ್ಧತಿಗೆ ನೋಂದಣಿಯಾಗಿದ್ದು, ಉಳಿದ 10% ವ್ಯಾಪಾರಿಗಳು ತೆರಿಗೆ ಪಾವತಿ ಮಾಡದೇ ಇರೋದು ಸರಿಯಲ್ಲ. ಈ ಬಗ್ಗೆ ವರ್ತಕರಲ್ಲಿ ಅರಿವು ಮೂಡಿಸಲು ಅಧಿಕಾರಿಗಳಿಗೆ ತೆರಿಗೆ ಇಲಾಖೆ ನಿರ್ದೇಶಿಸಿದ್ದು, ಹೊಸದಾಗಿ ಜಿಎಸ್ಟಿ ನೋಂದಾಯಿಸಿಕೊಳ್ಳುವವರಿಗೆ ಸರಳ ವ್ಯವಸ್ಥೆ ಕಲ್ಪಿಸಲು ಸೂಚಿಸಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ 98,915 ವರ್ತಕರಿಂದ ಕಾಂಪೋಸಿಷನ್ ಟ್ಯಾಕ್ಸ್ ಸ್ಕೀಮ್ ನೋಂದಣಿಯಾಗಿದ್ದು, ಕಾಂಪೋಸಿಷನ್ ಸ್ಕೀಮ್ನ ಅಡಿಯಲ್ಲಿ 1% ತೆರಿಗೆಯ ಅವಕಾಶ ಸಿಗಲಿದೆ. ಚಿಲ್ಲರೆ ಅಂಗಡಿ, ಹಾಲಿನ ಬೂತ್ ಮಾಲೀಕರಿಗಷ್ಟೇ ಅಲ್ಲ, ತಳ್ಳುವ ಗಾಡಿಯಲ್ಲಿ ವ್ಯಾಪಾರ ಮಾಡೋರಿಗೂ ಲಕ್ಷಾಂತರ ರೂಪಾಯಿ ತೆರಿಗೆ ಕಟ್ಟೋದಕ್ಕೆ ನೋಟಿಸ್ ಬಂದಿದೆ. ಸರ್, ನಾನು ಈ ಥರ ಹಾಲಂಗಡಿ ಇಟ್ಟಿರೋದು, ನಾನು ತಿಂಗಳಿಗೆ 20,000 ಮಾಡ್ತೀನಿ. 20,000 ಮಾಡಿದ್ರೆ ನನಗೆ ಸಿಗೋದೇ 2,000. ಅದರಲ್ಲೂ ಕರೆಂಟ್ ಬಿಲ್ಲು, ನೀರು ಬಿಲ್ ಅಂತ ಹೋದ್ರೆ ಸಿಗೋದೇ 1,800 ರೂಪಾಯಿನೋ. ಇದೆಲ್ಲ 52,54,000 ನನಗೆ ಇದು ಮಾಡಿದ್ದೀರಾ. ನಾನು ಎಲ್ಲಿಂದ ಹೋಗ್ಲಿ ಸರ್? ಏನು ಮಾಡಲಿ, ಏನಂತ ನನಗೆ ಗೊತ್ತಿಲ್ಲ ಸರ್. ಇದಕ್ಕೆ ಬೆಂಗಳೂರಿನ ಉಳ್ಳಾಲದ ಹೂವಿನ ವ್ಯಾಪಾರಿ ಸೋಮೇಗೌಡಗೆ 52 ಲಕ್ಷ ರೂಪಾಯಿ ತೆರಿಗೆ ಪಾವತಿಸುವಂತೆ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಬಂದಿದ್ದು, ನಾವು ಸಾಯ್ಬೇಕಷ್ಟೇ ಅಂತ ವ್ಯಾಪಾರಿ ನೋವು ಹೊರಹಾಕಿದ್ದಾರೆ. ಇಂಥ ದುಡುಕಿನ ನಿರ್ಧಾರಕ್ಕೆ ಜನ ಕೈ ಹಾಕೋ ಮುನ್ನ ಈ ಕುರಿತು ಸರ್ಕಾರ ಕ್ರಮ ಕೈಗೊಳ್ಳಬೇಕಿದೆ. ನಾವು ತಲಗಾಡಿಲಿ ಹೂ ವ್ಯಾಪಾರ ಮಾಡೋದು, 50 ಲಕ್ಷ ನೀವು ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ 2 ನೋಟಿಸ್ ಕೊಟ್ಟಿದ್ದಾರೆ ಸರ್. ತಳ್ಳಗಾಡೀಲಿ ವ್ಯಾಪಾರ ಮಾಡೋದು, ನಾವು ಎಲ್ಲಿಂದ ತಂದು ಕಟ್ಟಲಿ ಸರ್? ಮನೆ ಬಾಡಿಗೆ ಕಟ್ಟೋದೇ ಕಷ್ಟ ಐತೆ ನಮಗೆ. ನಾವು ಎಲ್ಲಿಂದ ತಂದು ಕಟ್ಟಲಿ ಟ್ಯಾಕ್ಸು? ಅದೀಗ ಹೂವು ಕೊಡೋ ಹತ್ರ ನಮ್ಮ ಹತ್ರ ದುಡ್ಡು ಇಸ್ಕೊತಾರೆ. ಅಲ್ಲಿ ಯಾವುದು ಸ್ಲಿಪ್ ಏನು ಕೊಡೋದಿಲ್ಲ. ಇಲ್ಲಿ ಫೋನ್ ಪೇ ಮಾಡ್ತಾರೆ. ಏನಿಲ್ಲ ಸರ್, ನಮ್ಮನ್ನು ಕಟ್ಟಿ ಅಂತಂದರೆ ಅದು ಏನಾದ್ರು ಮಾಡ್ಕೊಂಡು ಸಾಯ್ಬೇಕಷ್ಟೇ ಸರ್. ದೇಶದ ದೊಡ್ಡ ಉದ್ಯಮಿಗಳು, ಐಷಾರಾಮಿ ವ್ಯಕ್ತಿಗಳನ್ನೇ ಟಾರ್ಗೆಟ್ ಮಾಡಿ 100 ಕೋಟಿ ರೂಪಾಯಿ ವಂಚಿಸಿರೋ ಖತರ್ನಾಕ್ ಆಸಾಮಿಯನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ.
ನಟೋರಿಯಸ್ ವಂಚಕ 45 ವರ್ಷದ ರೋಹನ್ ಸಲ್ಡಾನಾ ಬಂಧನವಾಗಿದೆ. ದೇಶದ ಐಷಾರಾಮಿ ವ್ಯಕ್ತಿಗಳು, ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಈತ ಕೋಟಿ ಕೋಟಿ ಸಾಲ ಕೊಡೋದಾಗಿ ಉದ್ಯಮಿಗಳಿಗೆ ವಂಚಿಸ್ತಿದ್ದ. ಉದ್ಯಮಿ ಅಂತ ಬಿಂಬಿಸಿಕೊಂಡು ಶ್ರೀಮಂತರ ವಿಶ್ವಾಸ ಗಳಿಸ್ತಾ ಇದ್ದ ಈ ಐನಾತಿ ಹೊರ ರಾಜ್ಯ, ಹೊರ ಜಿಲ್ಲೆಯ ಶ್ರೀಮಂತ ವ್ಯಕ್ತಿಗಳಿಗೆ ಗಾಳ ಹಾಕ್ತಿದ್ದ. ಭೂ ವ್ಯವಹಾರ, ಸಾಲ ನೀಡೋ ನೆಪದಲ್ಲಿ ನಂಬಿಕೆ ಸೃಷ್ಟಿಸ್ತಾ ಇದ್ದ ರೋಹನ್ ಮಂಗಳೂರಿನ ಜಬ್ಬಿನ ಮೊಗರುವಿನ ಐಷಾರಾಮಿ ಬಂಗಲೆಗೆ ಕರೆದು ವ್ಯವಹಾರ ಕುದುರಿಸ್ತಿದ್ದ. ಈತನ ಬಂಗಲೆ, ಜೀವನ ಶೈಲಿಗೆ ಉದ್ಯಮಿಗಳು ಮನಸೋಲ್ತಿದ್ರು. ವಂಚನೆ ಜಾಲದ ಕೆಡ್ಡಾಗಿ ಬೀಳ್ತಾ ಇದ್ದಂತೆ ನಾನಾ ನೆಪ ಹೇಳಿ ಎಸ್ಕೇಪ್ ಆಗ್ತಿದ್ದ ರೋಹನ್ ಕೇವಲ 3 ತಿಂಗಳಲ್ಲೇ 45 ಕೋಟಿ ವ್ಯವಹಾರ ನಡೆಸಿರೋದು ಪತ್ತೆಯಾಗಿದೆ. ಈವರೆಗೂ 200 ಕೋಟಿ ರೂಪಾಯಿಗೂ ಅಧಿಕ ವಂಚಿಸಿರೋ ಆರೋಪವಿದ್ದು ಉದ್ಯಮಿಯೊಬ್ಬರ ದೂರಿನ ಮೇರೆಗೆ ಬಂಧಿಸಲಾಗಿದೆ. ಗುರುವಾರ ರಾತ್ರಿ ತನ್ನ ಬಂಗಲೆಯಲ್ಲಿ ಮಲೇಷ್ಯಾ ಹುಡುಗಿ ಜೊತೆ ಡ್ರಿಂಕ್ಸ್ ಪಾರ್ಟಿ ಮಾಡ್ತಿದ್ದಾಗಲೇ ರೋಹನ್ ಲಾಕ್ ಆಗಿದ್ದಾನೆ. ಅತಿ ವೈಭವದ ಬಂಗಲೆ, ಐಷಾರಾಮಿ ಸೋಫಾ, ಅದ್ಭುತವಾದ ಬೆಡ್ರೂಮ್, ಮನೆಯಲ್ಲೇ ಬಾರ್ ಕೌಂಟರ್, ಬೇಕಾದ ವಿದೇಶಿ ಮದ್ಯ, ಇದೆಲ್ಲ ನೋಡಿ ಇವನ್ಯಾರೋ ರಾಜವಂಶಸ್ಥ ಅನ್ಕೋಬೇಡಿ. 100 ಕೋಟಿ ರೂಪಾಯಿ ವಂಚಿಸಿರುವ ಪ್ರಕರಣದ ಆರೋಪಿ ರೋಹನ್ ಸಾಲ್ಡಾನನ ಅತ್ಯಂತ ಐಷಾರಾಮಿ ಜೀವನ ಶೈಲಿ ಇದು. ಇದೆಲ್ಲವನ್ನ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ. ವಂಚಕ ರೋಹನ್ ಮನೆಯಲ್ಲಿ ಐಷಾರಾಮಿ ಪಬ್ ಅನ್ನ ಮೀರಿಸುವಂತಹ ಬಾರ್ ಕೌಂಟರ್ ಇದೆ. ಮನೆ ತುಂಬಾ ಕೋಟಿ ಕೋಟಿ ಮೌಲ್ಯದ ವಿದೇಶಿ ಮದ್ಯಗಳ ರಾಶಿಯೇ ಇದೆ. ಗೆಸ್ಟ್ ಗಳಿಗೆ ವಿಐಪಿ ಟ್ರೀಟ್ಮೆಂಟ್ ನೀಡ್ತಾ ಇದ್ದ ಈತ ಇಲ್ಲೇ ಕೋಟಿ ಕೋಟಿಯ ಡೀಲ್ ಕುದುರಿಸ್ತಾ ಇದ್ದ. ಮನೆಯಲ್ಲೇ ತಲೆಮರೆಸಿಕೊಳ್ಳುವ ಹೈಡ್ಔಟ್ ರೂಮ್ ಕೂಡ ಮಾಡ್ಕೊಂಡಿದ್ದ ರೋಹನ್ ಪೊಲೀಸರು ಮೋಸ ಹೋದವರು ಬಂದ್ರೆ ಇಲ್ಲೇ ಬಚ್ಚಿಟ್ಟುಕೊಳ್ತಾ ಇದ್ದ. ಬೆಡ್ರೂಮ್ಗಳಲ್ಲೂ ಸಿಸಿಟಿವಿ ಇಟ್ಟಿದ್ದ ಭೂಪ ವಿದೇಶಿ ಯುವತಿಯರಿಗಾಗಿ ಗೆಸ್ಟ್ ರೂಮ್ಗಳನ್ನೇ ನಿರ್ಮಿಸಿದ್ದ. ಹುಟ್ಟುತ್ತಲೇ ಶ್ರೀಮಂತನೇನೂ ಅಲ್ಲದ ರೋಹನ್ ಸಲ್ಡಾನಾ 9 ವರ್ಷಗಳ ಹಿಂದಿನವರೆಗೂ ಅಂದ್ರೆ 2016ರವರೆಗೂ ಕಷ್ಟದ ಜೀವನವನ್ನೇ ಮಾಡ್ತಿದ್ದ. ವಂಚನೆಯ ಜಾಲ ಶುರು ಮಾಡೋ ಮುನ್ನ ಮುಂಬೈಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. 2016ರ ಬಳಿಕ ವಂಚನೆಯ ಜಾಲಕ್ಕೆ ಕೈ ಹಾಕಿದ್ದ ರೋಹನ್ ತನಗೆ ಪ್ರಸಿದ್ಧ ಉದ್ಯಮಿಗಳ ಪರಿಚಯವಿದೆ ಅಂತ ದೊಡ್ಡವರ ಪರಿಚಯಗಳನ್ನು ಬೆಳೆಸೋ ಶೋಕಿ ಆರಂಭಿಸಿದ್ದ. ಸ್ಟೋನ್ ಮತ್ತು ಇತರೆ ಹಣದ ವ್ಯವಹಾರ ಮಾಡ್ತಿದ್ದ ರೋಹನ್ ಹಣದಾಸೆಯಿಂದ ವಂಚನೆ ಜಾಲ ವಿಸ್ತರಿಸಿಕೊಂಡ. ಉದ್ಯಮಿಗಳನ್ನ ವಂಚಿಸ್ತಾ ಇದ್ದ ಈತ ಕಳೆದ 3 ತಿಂಗಳಲ್ಲಿ 40 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದು ಬ್ಯಾಂಕ್ ಅಕೌಂಟ್ನಲ್ಲಿ 40 ಕೋಟಿ ರೂಪಾಯಿಯ ಸತ್ಯ ಪತ್ತೆಯಾಗಿದೆ. ಕಳೆದ 1 ತಿಂಗಳ ಹಿಂದೆ ಬರೋಬ್ಬರಿ 10 ಕೋಟಿ ರೂಪಾಯಿ ಮೌಲ್ಯದ ಫಿಶಿಂಗ್ ಬೋಟ್ಗೆ ಹೂಡಿಕೆಯನ್ನು ಮಾಡಿದ್ದ. ಕ್ರೈಸ್ತನಾಗಿದ್ದ ರೋಹನ್ ಹಿಂದೂ ಗುರೂಜಿ ನೇಮ್ ಕರೋಳಿ ಬಾಬಾ ಫೋಟೋವನ್ನ ಮುಂದಿಟ್ಕೊಂಡು ನಂಬಿಕೆ ಗಳಿಸಿ ವಂಚಿಸ್ತಾ ಇದ್ದ ಶಂಕೆನೂ ವ್ಯಕ್ತವಾಗಿದೆ. ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ನಾಲಿಗೆ ಹರಿಬಿಟ್ಟು ಕೆಟ್ಟ ಪದಗಳಿಂದ ನಿಂದಿಸಿದ್ದ ಹಿಂದಿವಾಲ ಪಶ್ಚಿಮ ಬಂಗಾಳ ಮೂಲದ ಮಿಥುನ್ ಸರ್ಕಾರ್ನ ಬೊಮ್ಮನಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆನ್ಲೈನ್ನಲ್ಲಿ ಟಿ ಶರ್ಟ್ ಬುಕ್ ಮಾಡಿದ್ದ ಮಿಥುನ್ಗೆ ಕನ್ನಡಿಗ ಕೊರಿಯರ್ ಬಾಯ್ ರಂಜಿತ್ ಫೋನ್ ಕರೆ ಮಾಡಿದ್ದಾಗ ಕೆಟ್ಟ ಪದಗಳಿಂದ ನಿಂದಿಸಿದ್ದ. ನಾವು 70% ಹಿಂದಿಯವರು ಕರ್ನಾಟಕದಲ್ಲಿದ್ದೇವೆ, ನಾವಿಲ್ಲದಿದ್ರೆ ನಿಮ್ಮ ಬಳಿ 10 ರೂಪಾಯಿ ಇರಲ್ಲ ಅಂತ ದುರಹಂಕಾರದ ಮಾತನಾಡಿದ್ದ. ಸದ್ಯ ಈ ದುಷ್ಟನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯಮನ್ನಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯ ರಕ್ಷಣೆಗೆ ಮಧ್ಯಸ್ಥಿಕೆ ವಹಿಸಲು ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಸಂಘಟನೆ ಮುಂದಾಗಿದೆ. ಈ ಹಿನ್ನೆಲೆ ಯಮನ್ಗೆ ತೆರಳಲು ಸುಪ್ರೀಂ ಕೋರ್ಟ್ ಬಳಿ ಅನುಮತಿ ಕೇಳಿದೆ. ಆದರೆ ಕೇಂದ್ರದ ಅನುಮತಿ ಪಡೆಯುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಕೇರಳ ನರ್ಸ್ ನಿಮಗೆ 75 ವರ್ಷ ತುಂಬಿದಾಗ ಬೇರೆಯವರಿಗೆ ದಾರಿ ಮಾಡಿಕೊಡಿ ಎಂದು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ರು. ಆದರೆ ಇದನ್ನ ಮೋದಿ ಅವರಿಗೆ ತಳುಕು ಹಾಕಿ ಕಾಂಗ್ರೆಸ್ ಕಾಲೆಳೆಯುತ್ತಿದೆ. ಇದರ ಮಧ್ಯೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಮೋದಿ ನಾಯಕತ್ವದಿಂದ ಕೆಳಗೆ ಇಳಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ 150 ಸ್ಥಾನಗಳನ್ನ ಗೆಲ್ಲಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಮೋದಿಗೆ ಬಿಜೆಪಿ ಅಗತ್ಯವಿಲ್ಲ, ಆದರೆ ಬಿಜೆಪಿಗೆ ಮೋದಿ ಅಗತ್ಯ ಅಂತಲೂ ಹೇಳಿದ್ದಾರೆ. 2023ರ ನವೆಂಬರ್ನಲ್ಲಿ ಮಂಗಳ ಗ್ರಹದಿಂದ ಭೂಮಿ ಮೇಲಿನ ಸಹಾರಾ ಮರುಭೂಮಿಗೆ ಉಲ್ಕಾಶಿಲೆ ತುಂಡು ಅಪ್ಪಳಿಸಿತ್ತು. ಅಮೆರಿಕದಲ್ಲಿ ಈ 24.5 ಕೆಜಿ ತೂಕದ ಉಲ್ಕಾಶಿಲೆ ಬರೋಬ್ಬರಿ $5.3 ಮಿಲಿಯನ್ ಹರಾಜಾಗಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ 2023-24ರ ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ 9,741 ಕೋಟಿಯ ವಹಿವಾಟು ನಡೆಸಿದೆ. ಇದರಲ್ಲಿ ಐಪಿಎಲ್ ವ್ಯವಹಾರಗಳದ್ದೇ 5,761 ಕೋಟಿಯಷ್ಟು ಸಿಂಹಪಾಲಿದೆ.
ಥೈಲ್ಯಾಂಡ್ನ ಅತಿ ದೊಡ್ಡ ಸೆಕ್ಸ್ ರಾಕೆಟ್ ಒಂದು ಬಯಲಾಗಿದೆ. ವಿಲಾವನ್ ಅನ್ನೋ 30 ವರ್ಷದ ಮಹಿಳೆಯೊಬ್ಬಳು ಬೌದ್ಧ ಸನ್ಯಾಸಿಗಳನ್ನ ತನ್ನ ಬಲೆಗೆ ಬೀಳಿಸಿ ಲೈಂಗಿಕ ಸಂಪರ್ಕ ಬೆಳೆಸಿ ನಂತರ ಇದರ ಫೋಟೋ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಕೋಟಿ ಹಣ ಸುಲಿಗೆ ಮಾಡಿದ್ದಾಳೆ. ಸದ್ಯ ಆರೋಪಿ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದು ಈಕೆಯ ಬಳಿ ರಾಸಲೀಲೆಯ 80,000 ವಿಡಿಯೋ ಮತ್ತು ಫೋಟೋಗಳು ಲಭ್ಯವಾಗಿವೆ. ಕಳೆದ 3 ವರ್ಷಗಳಿಂದ ಇವಳು ಬೌದ್ಧ ಸನ್ಯಾಸಿಗಳಿಂದ 100 ಕೋಟಿ ರೂಪಾಯಿ ಸುಲಿಗೆ ಮಾಡಿದ್ದಾಳೆ ಎಂದು ತನಿಖೆಯಲ್ಲಿ ಬಯಲಾಗಿದೆ.